ಬದುಕ ಬದಲಿಸುವ ಒಂದು ಝೆನ್ ಕತೆ. ಒಂದು ಸಿಂಹ, ಒಂದು ಕಾಡು ಹಂದಿ ಗೆಳೆಯರಾಗಿದ್ದರಂತೆ. ಸಿಂಹ ಹಂದಿಯನ್ನು ನೋಡೋಕ್ಕೆ ಹೋಯಿತು. ಹಂದಿ ತನ್ನ ಕೋರೆ ಹಲ್ಲನ್ನು ಮರದ ಬುಡಕ್ಕೆ ಉಜ್ಜುತ್ತಾ ಇತ್ತಂತೆ. ಏನಯ್ಯ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ, ನಾವು ನಮ್ಮ ಆಯುಧಗಳನ್ನು ಸದಾಕಾಲ ಸಿದ್ಧವಾಗಿ ಇಟ್ಕೋಬೇಕು. ಯಾವ ಕ್ಷಣದಲ್ಲಿ ಅದನ್ನು ಉಪಯೋಗಿಸುವ ಸಂದರ್ಭ ಬರಬಹುದು ಹೇಳೋಕ್ಕೆ ಆಗೋಲ್ಲ ಅಂತ ಹೇಳುತ್ತಂತೆ ಆ ಹಂದಿ. ನಾವು ಯಾವ ಆಯುಧಗಳನ್ನು ಇಟ್ಟುಕೊಂಡಿದ್ದೇವೆ, ಅವುಗಳನ್ನು ನಿತ್ಯ ಹರಿತ ಮಾಡ್ತಾ ಇದ್ದೇವಾ ಅನ್ನೋ ಒಂದು ಪ್ರಶ್ನೆ ಈಗ ನಮ್ಮ ಮುಂದೆ ಬರುತ್ತೆ. ಒಂದು ಕಥೆಯನ್ನು ನಾವು ಗಮನಿಸಬಹುದು. ಸರ್ ಸಿ ವಿ ರಾಮನ್ ಅವರ ವಿದ್ಯಾರ್ಥಿ ಒಬ್ಬರಿದ್ದರು, GS ಪರಮಶಿವಯ್ಯ ಅಂತ. ಒಂದು ಸಲ ಪರಮಶಿವಯ್ಯ ಅವರು ಸಿ ವಿ ರಾಮನ್ ಅವರನ್ನು ಕರೀತಾರಂತೆ. ನಮ್ಮ ಕಾಲೇಜಿಗೆ ತಾವು ಒಂದು ಸಲ ಬರಬೇಕು. ವಿದ್ಯಾರ್ಥಿ ಕರೀತಿದ್ದಾನಲ್ಲ ಅನ್ನೋ ಖುಷಿಯಿಂದ ಆಯಿತು ಬರ್ತೇನೆ ಅಂತ ಹೇಳ್ತಾರೆ. ಹಾಗೆಯೇ ಬರ್ತಾರೆ. ಹೋಟೆಲಲ್ಲಿ ಅವರನ್ನು ಉಳಿಸೋ ಬದಲು ತಮ್ಮ ಮನೆಯಲ್ಲೇ ಉಳಿಸ್ಕೋತಾರೆ ಪರಮಶಿವಯ್ಯ ಅವರು. ಊಟ ಆಗುತ್ತೆ. ಊಟ ಆದಮೇಲೆ, ಏನಯ್ಯ ಯಾವ ಪುಸ್ತಕ ನೀನು ಓದ್ತಾ ಇದ್ದೀಯಾ ಅಂತ ಕೇಳ್ತಾರೆ ಸಿ ವಿ ರಾಮನ್ ಅವರು. ಪರಮಶಿವಯ್ಯ ಹೇಳ್ತಾರೆ, ಅಯ್ಯೋ ಎಲ್ಲಿ ಸಾರ್ ಓದೋಕ್ಕೆ ಟೈಮ್ ಸಿಗುತ್ತೆ, ಟೈಮೇ ಇಲ್ಲ. ಈ ಕಾಲೇಜಿನ ಕೆಲಸಕ್ಕೆ ಪ್ರಿನ್ಸಿಪಾಲ್ ಆಗಿ ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೇನೆ, ಭಾಳ ಕಷ್ಟ ಸಾರ್ ಅಂದಾಗ ಬಹಳ ಬೇಸರವಾಗುತ್ತೆ ರಾಮನ್ ಅವರಿಗೆ. ತಕ್ಷಣವೇ ತಮ್ಮ ಚೀಲದಿಂದ 2 ಪುಸ್ತಕ ತೆಗಿತಾರೆ. ತಗೋ, ಒಂದು ಪುಸ್ತಕ ನೀನು ಓದು, ಇನ್ನೊಂದು ನಾನು ಓದ್ತೇನೆ ಅಂತ ಓದೋಕ್ಕೆ ಕೂತ್ಕೋತಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ನಿರಂತರವಾಗಿ ಓದ್ತಾರೆ ರಾಮನ್. ಹಾಗೆಯೇ ಪರಮಶಿವಯ್ಯನವರೂ ಸಹ ಕೂತ್ಕೊಂಡು ಓದ್ತಾರೆ. ಆಗ ಅವರಿಗನ್ಸುತ್ತೆ, ಸಿ ವಿ ರಾಮನ್ನಂತಹ ಮಹಾನ್ ವಿಜ್ಞಾನಿಯೇ ಪ್ರತಿದಿನ ಒಂದಲ್ಲ ಒಂದನ್ನು ಓದೋವಾಗ ಏನೂ ಅಲ್ಲದ ನಾನು ಓದೋದನ್ನೇ ಬಿಟ್ಬಿಟ್ಟಿದ್ದೇನಲ್ಲ, ನನ್ನ ಆಯುಧವನ್ನು ಹರಿತ ಮಾಡಿಕೊಳ್ಳೋದನ್ನು ನಾನು ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಹೇಳಿ ತಮ್ಮ ಅಭ್ಯಾಸವನ್ನು ಬದಲಿಸ್ಕೋತಾರಂತೆ. ನಾವು ಸಹ ನಮ್ಮ ಆಯುಧವನ್ನು ಹರಿತವಾಗಿ ಇಟ್ಕೋಬೇಕಾದರೆ ನಿತ್ಯ ಏನಾದರೂ ಒಂದನ್ನು ಓದಬೇಕು, ಓದುವುದನ್ನು ರೂಢಿಸಿಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ